ಮತ್ತು ನಿಂಗೆ ಏನಾನು ಅಡುಗೆ ಮಾಡ್ಸೋಣ ಅಂತಿದ್ದೆ ಕಣಮ್ಮ. ಏನು ಮಾಡ್ಸೋಣಮ್ಮ? ಏನಾದರೂ ಮಾಡ್ಸತ್ತೆ ನಿನ್ನಿಷ್ಟ. ನೀನು ಏನು ಇಷ್ಟಪಟ್ಟು ಮಾಡಿಸ್ಕೊಡ್ತೀಯೋ ಅದನ್ನು ಹಾಕ್ಯಂತೀನಿ. ನಾನು ಇಂಥದ್ದೇ ಅಂತ ಕೇಳಲ್ಲ. ಮಂಗಲ ಸರ ಮಾಡಿಸ್ತೀನಿ ಬಿಡು. ಆಕೆ ಏನು ಅವಳು ಕರಿಮಣಿ ಹಾಕ್ಯಂಡವಳೆ, ಅವಳು ಬರೀ ದುಡ್ಡು ಇಕ್ಕೊಂಡು ಅವಳು ಹಂಗೆ ಹೋಗೋದೇನೆ. ನೀನು ಮಂಗಲ ಸರ ಮಾಡಿಸ್ತೀನಿ ನಿನಗೆ. ನಾನು ತಗೊಂಡು ಸ್ವಲ್ಪ ಐತೆ, ಇದೊಂದು 2 ಲಕ್ಷ 2.5 ಲಕ್ಷ ಆಗುತ್ತೆ ಅಂತೀಯ ದುಡ್ಡು. ಒಟ್ಟಿನಲ್ಲಿ ನಾನೊಂದು ಇಟ್ಟು ಹಾಕಿ ಒಂಟೆಳದೊಂದು ಬಗ್ಗೆದೊಂದು ಒಂದು 35 ಗ್ರಾಮ್ಗೊಂದು ಮಂಗಲ ಸರ ಮಾಡಿಸ್ತೀನಿ. ಒಂದು 35 ಗ್ರಾಮಿಗಾದರೆ ಮಸ್ತಾಗುತ್ತೆ ಒಂದು ಮಂಗಲ ಸರ ಮಾಡಿಸ್ಕೆ. ದಿನ ಹಾಕ್ಕೊಂಬತ್ತೇನು ಮಂಗಲ ಸರ ಮಾಡಿಸ್ಕೊಂಡ್ರೆ ಆಯ್ತು. ಸರಿ ಆಯ್ತು ಕಣತ್ತೆ, ಮಾಡಿಸು. ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನಾನು ಮಂಗಲ ಸರ ಹಾಕ್ಕೊಂಡು ಓಡಾಡಬೇಕು. ನೋಡಪ್ಪ ಹಳೆ ಸರ ಮಾಡಿಸೇವ್ರಿ ಅಂತ ಅನ್ಕೋಬೇಕು ನಮ್ಮ ಅಪ್ಪ ನಮ್ಮ ಅಮ್ಮ. ಮಾಡಿಸತ್ತೆ, ಮಾಡಿಸು, ಹಾಕ್ಯಂತೀನಿ ನನಗೆ ಮಂಗಲ ಸರನೇ. ನಾನೇ ನನ್ನ ಕಿವಿ ಒಲೆ ತಾಮನ ಅಂತಿದ್ದೆ, ಇದಾವೆ ನೆನ್ ಕಿವಿ ಒಲೆ, ಸುಮ್ಮನೆ ಯಾಕೆ ಮಂಗಲ ಸರನೇ ಮಾಡಿಸು. ಬಿಡು ಕಿವಿಗಳವ ಏನು ಇದಾವಲ್ಲ, 2 ಜೊತೆ ಇದ್ದಾವೆ, ನನ್ನವ ಇದ್ದಾವೆ. ನಿನ್ಗೆ ಯಾವ ಬೇಕಾ ಅವನಿಕ್ಕೆ ಮಂಗಲ ಸರ ಆದರೆ ಕೊಳ್ಳಕ್ಕಾಮುತ್ತೆ ಅಂತ. ಅಷ್ಟೇ. ಮಂಗಲ ಸರ ಬಂಗಾರದ್ದು ಹಾಕ್ಯಂಡ್ರೆ ಥರ ಚೆನ್ನಾಗಿರುತ್ತೆ ಅಂತ ಮಂಗಲ ಸರ ಹಾಕ್ಯಂಬಂದು ಸುಮ್ಕಿರು. ಮಂಗಲ ಸರ ಆದರೆ ಚೆನ್ನಾಗಿ ಅನಿಸುತ್ತೆ ಕೊಳ್ಳ. ನೋಡ್ಬೇಕು ಹೊಸದು. ಅವಳು ಎದುರಿಗೆ ಹಾಕ್ಕೋಬೇಕು. ನಾವು ಅಷ್ಟು ಮಾಡಿಸೈತೆ ಅಂತಲೇ ಹೇಳ್ಬೇಕು. ನೋಡಪ್ಪ ನನಗಾದ್ರೂ ಮಾಡಿಸಿಲ್ಲ, ಅವಳಿಗಾದ್ರೂ ಮಾಡಿಸೈತೆ ತಮ್ಮನ ಮಗಳು ಅಂತೇಳಿ ನೊಂದ್ಕೋಬೇಕು. ಎಷ್ಟು ಬೈಕೆ ಅಂತಾಳೋ, ಎಷ್ಟು ಏನು ಅನ್ಕೊಂತಾಳೋ ಗೊತ್ತಿಲ್ಲ. ಏನು ಅನ್ಕೊಂತಾಳಪ್ಪ, ಏನಿಲ್ಲ ಅವಳು. ಸರಿ ಕಣತ್ತೆ, ಆಯಿತು ಮಂಗಲ ಸರನೇ ಮಾಡ್ಸ. ಹೆಂಗ ಬಿಡಪ್ಪ, ಹೆಂಗತ್ತ ಮಂಗಲ ಸರ ಹಾಕೊಂಡವಳೆ ಅಂತೇಳಿ ಎಲ್ಲರೂ ಖುಷಿ ಪಡ್ತಾರೆ. ಅಯ್ಯೋ ಖುಷಿ ಪಡಲ್ಲ, ಹೊಟ್ಟೆ ಉರ್ಕಂತಾರೆ. ಹೊಟ್ಟೆ ಉರ್ಕಮ್ಮ ಜನ ಜಾಸ್ತಿ ಕಣೆ, ಖುಷಿ ಪಡೋರ್ಗಿ ನಾನು ಸಿಕ್ಕಕ್ಕೆ ಕಣೆ ಹಿಂಗೆ ಖುಷಿಯಾಗಿರೋದು ಅತ್ತೆ ಸೊಸೆ. ಯಾರಿಗನ ಮೋಸ ಮಾಡಿದ್ದದಿರಲ್ಲ ಬಾಯೇಮು. ಯಾರಿಗನ ಮೋಸ ಮಾಡಿ ಬಾಸಕೊಂಡು ತಿಂದಿದ್ದು ದೇವ್ರಾಣೆಗೂ ಇರಲ್ಲ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿಮ್ಮ ಮನೆ ಹತ್ರನೇ ಬರೋಣ ಅಂತ ಬರ್ತಾ ಇದ್ದೆ. ಅದು ಯಾವಳು ತಾಂಡವಳೆ ಏನು ATM ಅಂತ ನನಗೆ ಗೊತ್ತು. ಅವಳೆ ನನ್ನ ಕೈಗೆ ಸಿಗಬಿಡ್ಬೇಕು, ಅವಾಗ ಮಾತಾಡ್ತೀನಿ, ಈಗ ಮಾತಾಡಲ್ಲ. ಕಾಪಾಳ ಕೊಡ್ದು ಬಿಡ್ತೀನಿ. ಅದು ಏನು ಮಾಡ್ತೀನೋ ಏನೋ ಸುಮ್ಮನೆ ಅಂತ ಬಿಡಲ್ಲ ಅವ್ರನ್ನ. ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಬಿಡಲ್ಲ ಬಿಡು. ಅದು ಏನಾಗುತ್ತೋ ಆಗಲಿ ನೋಡೋಣ. ಒಂದಲ್ಲ ಒಂದಿನ ಸಿಗೆ ಬಿದ್ದೇ ಬೀಳ್ತಾರೆ. ಸರಿಯಾಗೆ ಅವಾಗ ಬಾರಿಸುವಂತ ಸುಮ್ಕಿರು. ಸರಿಯಾಗಿ ಮಾಡುವಂತೆ. ಎಂಥ ಜನ ಇರ್ತಾರೆ ಗೊತ್ತೇ? ಅಲ್ಲ, ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಬಾಚಕೊಂಡು ತಿಂದ್ರೇನು ಉದ್ಧಾರ ಆಗ್ತಾರೆ ಅವರು? ಉದ್ಧಾರ ಅಂತೂ ಆಗಲ್ಲ. ಇಲ್ಲ, ಅದು ಯಾರಂತ ನನಗೆ ಆಲೇ ಗೊತ್ತಾಗೈತೆ. 100ಕ್ಕೆ 90% ಗೊತ್ತಾಗೈತೆ. ನಂದು 10% ಗೊತ್ತಾಗಬೇಕು, ಅವಾಗ ಇರೋದು. ನಾನೇನಿಲ್ಲ, ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ಕಣಮ್ಮ. ನೋಡು ಅದೇನು ಮಾಡ್ತೀನಂತ ನನಗೆ ಗೊತ್ತಿಲ್ಲ ಏಮೋ, ಹಂಗೆ ಮಾಡ್ತೀನಿ. ನೋಡಿ ಮುಂಡೆಯವ್ರು ಅದು ಯಾವ ಹೇಳ್ತಾಳೆ, ಹಾಳಾಗಿ ಹೋಗ್ತಾರೆ. ನನ್ನ ಕಣ್ಣು ಮುಂದೆಲೆ ಹಾಳಾಗಿ ಹೋಗ್ತಾರೆ. ಯಾಕದು ಬಿದ್ದೋಗ. ಅಲ್ಲ, ನಾವು ಕಷ್ಟಪಟ್ಟು ದುಡ್ದು ಇಕ್ಕೊಂಡಿರೋ ದುಡ್ಡು ನಾವೇನೇನು ಯಾವನ್ಗನ ಮೋಸ ಮಾಡಿ ನಾವೇ ಎಲ್ಲಾನ ಕಳ್ತನ ಮಾಡ್ಕೊಂಡು ತಂದಿರೋ ದುಡ್ಡು ಅಲ್ಲ. ಅವ್ರ ಮನೆ ಹಾಳಾಗೋಗ. ಮತ್ತೆ ಹೊಟ್ಟೆ ಊರಿಗೆ ಬೈಕೆ ಹೇಳ್ತೀನಿ, ಎಂಥರ್ಗು ಹೊಟ್ಟೆ ಉರಿದು ಹೋಗುತ್ತೆ. ಹಂಗೆ ಮಾಡಿದ್ರೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ? ಓಹೋ, ಹೆಂಗೆ ಹೊಟ್ಟೆ ಉರಿದು ಹೋಗುತ್ತೆ. ಏನೋ ಕೊಟ್ಬಿಟ್ಟವ್ರೆ ಮಂಗೆ ಓದ್ಕೊಂಡವ್ರಲ್ಲ. ATM ಮೊಬೈಲ್ 2 ಓದ್ಕೊಂಡವ್ರಂದ್ರೆ ನಾನು ಕಂಡಿಡಿಸ್ತೀನಿ, ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ, ಬಿಡಲ್ಲ. ನನಗಾಲೇ ಗೊತ್ತಾಗೈತೆ. ಎಲ್ಲ ಹೇಳ್ಯಾರ ನನಗೆ ಆಲೇ, ಹಿಂಗೆ ಆಯ್ತು ಹಿಂಗೆ ಐತೆ ಅಂತೇಳಿ ಎಲ್ಲ ಹೇಳ್ಯಾವ್ರಿ. ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಬಿಡಲ್ಲ. ಯಾವತ್ತೀಗ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಜನಗಳಿಗೆ ಗೊತ್ತಾಗಲ್ಲೇನೆ ಏಮು ವಿನು? ಗೊತ್ತಾಗುತ್ತೆ ಹೇಳಿ, ಎಲ್ಲರೂ ಹೇಳ್ತಾರೆ. ಯಾರನ್ನ ಕಂಡಾರು ಹೇಳೇ ಹೇಳ್ತಾರೆ, ಯಾರು ಸುಮ್ಮನೆ ಬಿಡಲ್ಲ. ಅದು ಯಾವಳು ಮಾಡ್ಯಾವ್ರೆ ಅಂತ ಇರ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನನ್ನ ಕೈ ಸಿಗೆ ಬೀಳಬೇಕು ಲೌಡಿ ಮುಂಡೆ. ನಲ್ಲ ನನ್ನ ಆಗಲ್ಲ, ನನ್ನ ಕಂಡ್ರೆ ಆಗಲ್ಲ, ನನ್ನ ಬೈಕಮ್ಮ ಅಂತವ್ರು ಏನಂತ ತಗೊಂಡೋಗಣ? ಅವ್ರ ಮನೆ ಹಾಳಾಗೋಗ. ಅಲ್ಲ, ನನ್ನ ದುಡ್ಡು ಏನಂತ ಮುಟ್ಟಾನ? ಅವ್ರಿಗೆ ವಾಂತಿ ಬೇದಿ ಆಗ. ನನ್ನ ದುಡ್ಡು ತಗೊಂಡಾಳೆ ಯಾವತ್ತೂ ಉದ್ಧಾರ ಆಗಲ್ಲ. ಯಾಕೆ ಇವತ್ತು ಹೇಳ್ತಾ ಇದ್ದೀನಲ್ಲ, ನನ್ನ ಶಾಪ ಹಾಕಿದ್ದು ಅವ್ರಿಗೆ ಮಾತ್ರ ಯಾವತ್ತೂ ಒಳ್ಳೇದಾಗಲ್ಲ. ಯಾಕಂದ್ರೆ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಡೆ ಹೊಟ್ಟೆ ಉರಿದು ಹೋಗುತ್ತೆ ನನಗೆ ಇವತ್ತು. ಏನತ್ತೆ ಇಷ್ಟೊಂದು ಭಯ ಮಾಡ್ತಾ ಇದ್ದಾಳೆ? ಏನು ಮಾಡ್ಕೊಂಬ್ಲೇಳು ಬಿಡು, ನಮ್ಗೆ ಯಾಕೆ? ಸುಮ್ಮನೆ ಇರು, ನಾವು ಏನು ಮಾತಾಡೋದೇ ಅಲ್ಲ. ಕಳ್ರ ಯಾರಿಗ ಅವ್ರಿಗೆ ಆಗುತ್ತೆ ಅಷ್ಟೇ. ನಾವು ಈಗ ಮಾತಾಡೋಕೆ ಹೋದ್ರೆ ನೀವೇನೋ ಕಳ್ಳರು ಅದಕ್ಕೆ ಮಾತಾಡ್ತೀರಾ ಅಂತಾರೆ. ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ ಅಮ್ಮಂಗೆ ಇರ್ಬೇಕು ನಾವು ಅಷ್ಟೇ. ಏನು ಗೊತ್ತೇ ಇಲ್ಲ ಅಮ್ಮಂಗೆ ಇರ್ಬೇಕು ನಾವು. ಏನು ಅಂತ ಅನ್ನನೇ ಕೇಳಬೇಕು. ಯಾಕೆ ಅವಳು ಹಿಂಗೆ ಮಾತಾಡ್ತಾ ಇದ್ಲು, ಯಾಕೆ ಏನು ಎತ್ತ ಅಂತ ಕೇಳಬೇಕು. ನೆಂಟೆಂತಾರು ಇರ್ತಾರ ಏನೋ. ನನಗಂತೂ ನೆನ್ನೆಸಿಂದ ಅಷ್ಟಿಷ್ಟು ಹೊಟ್ಟೆ ಉರಿದೋಗಿಲ್ಲ. ಗೊತ್ತಾಗೈತೆ ಅದು ಯಾವಳ ಅಂತ. ನಾನು ಏನಿಲ್ಲ, ತಿರ್ಗ ಬಾರಿಸಿದ್ದೀನಿ ಅಂತಂದರೆ ಕಾಪಾಳು ಹೂತ್ಕೆ ಬಿಡಬೇಕು, ಯಾವಳಿಗೆ ಆಗಲಿ ಹೇಳು. ಈಗ ಗೊತ್ತಾಗೈತಲ್ಲ, ಕಂಡು ಹಿಡಿತಾರೆ ನೋಡಿ. ಅದೇನೇನು ಈಗ ಯಾವ ATMನಾಗ ನಿಂದು ATM ತಗೊಂಡೋಗಿ ಬಿಡಿಸ್ಕೊಂಡು ಹೋದ್ರೆ ಅಲ್ಲೆಲ್ಲ CC ಕ್ಯಾಮ್ರಾ ಇರ್ತವೆ.
ಸಿ ಕ್ಯಾಮ್ರಾದಾಗ ಎಲ್ಲಿ ಚೆಕ್ ಮಾಡಿಸಿದ್ರು ಸಿಗೆ ಬೀಳ್ತಾರೆ. ಗೊತ್ತೈತೆ. ಟೌನ್ನಾಗೆಲ್ಲ ನಾವು ಹೋಗಿ ಬಿಡಿಸ್ಕೊಂಬಂದಿರ್ತಾರೆ, ಅಲ್ಲಿ ಹೋಗಿ ಸಿ ಕ್ಯಾಮ್ರಾ ಚೆಕ್ ಮಾಡಿಸಿ ಹೇಳ್ತೀನಿ, ಗೊತ್ತಾಗುತ್ತೆ ಯಾರನ್ನ. ಈಗ ಇಲ್ಲೇ ತಾನೆ ನೋಡ್ಕೊಂಡಿರೋರೆ ತಾನೆ ಮಾಡಿರೋದು, ಯಾರು ನಿನ್ನ ATM ತಗೊಂಡೋಗಿರ್ತಾರೆ ಅಂತ ಗೊತ್ತಾಗುತ್ತೆ. ಚೆಕ್ ಮಾಡಿಸಿ ಹೇಳ್ತೀನಿ, ನೆನ್ನೆಸಿಂದ ಹೋಗಿ ಮಾಡಿಸ್ತೀನಿ, ಬಿಡಲ್ಲ. ಎಲ್ಲ ಚೆಕ್ ಮಾಡಿಸಿ ಅದು ಯಾವಳು ಮಾಡ್ಯಾರ ಅಂತ. ಸಿ ಕ್ಯಾಮ್ರಾಗಳು ಇರ್ತಾವೆ, ಇಷ್ಟೊಂದೆಲ್ಲ ಕ್ಯಾಮ್ರಾಗಳೆಲ್ಲ ಇದ್ರೂ ಹಿಂಗೆ ಮೋಸ ಮಾಡ್ತಾರಲ್ಲ. ಕಂಡರ್ ATMಗಳು ಹೊತ್ಕೊಂಡು ಹೋಗಿ ದುಡ್ಡು ಬಿಡಿಸ್ಕೊಂಬರ್ತಾರಲ್ಲ. ಇನ್ನೆಂತೆಂಥ ಜನ ಇರಾನ ದುಡ್ಕೊಂಡು ತುಂಬ ಯೋಗ್ಯತೆ ಇಲ್ದಾವೆ ಹಿಂಗೆ ಮಾಡೋದು. ದುಡಿಯೋಕ್ಕಾಗಲ್ವಲ್ಲ. ಯಾರ್ದನ ಯಾವಂದನ ಕಂಡಾರ್ದು ಯಾವಳ್ದನ ಸಿಕ್ಕಿದ್ರೆ ಸಾಕು, ಯಾವಳ್ದನ ಬಾಸೆ ಕಣ್ ತಿಮ್ಮನ ಅಂತ ಕಾಯ್ತಿರ್ತಾರಲ್ಲ. ದುಡ್ಕೊಂಡು ತಿಂಬಕ್ಕಾಗಲ್ವಲ್ಲ. ಸೋಂಬೇರಿ ನನ್ನ ಮುಂಡ್ಯಾರು. ಸೋಂಬೇರಿ ಇರ್ತಾರಲ್ಲೇ. ಮೈ ನೋಯ್ಸ್ಕೊಂಡು ನಂಗೆ ದುಡ್ಡು ಬರಬೇಕು, ಯಾವನ ಪುಕ್ಸಟ್ ಎತ್ತು ಕೊಡಬೇಕು, ಯಾರನ ಎಲ್ಲನ ಪುಕ್ಸಟ್ ಎತ್ತು ಸಿಕ್ಕಿದ್ರೆ ಸಾಕು, ಯಾರ್ದನ ಬಾಸೆಕಂಡು ತಿಂಬಾನ ಅಂತ ಕಾಯ್ತಿರ್ತಾರಲ್ಲ, ಅಲ್ಲವಡಿ ಮುಂಡ್ಯಾರು. ಆಗ ಅಂಥವ್ರಿಗೆ ಅದು ಹಿಂಗೆ ಮಾಡೋ ಅಂತ ಮನ್ಸು ಬರೋದು. ದುಡ್ಕೊಂಡು ತಿಂಬಾರೇ ಬಿಡು, ನಮಗೆ ದೇವ್ರ ಶಕ್ತಿ ಕೊಟ್ಟವು, ಇಂಥದ್ದು ಏನಕ್ಕೆ ಮಾಡಬೇಕು. ನಾವು ಒಬ್ರದ್ದು ಹೊತ್ಕೊಂಬಂದ್ರೆ ನಾಳೆ ದಿನ ನಮ್ಮ ದಿನ ಆದರೆ 2 ಹಾಳಾಗಿ ಹೋಗುತ್ತೆ. ನಾವು ಇವತ್ತು ಯಾರ್ದಾನ 10 ರೂಪಾಯಿ ಮುಟ್ಟಿದ್ರೆ ನಮ್ಮ ನಾಳೆ ದಿನ 1000 ರೂಪಾಯಿ ಹೋಗುತ್ತೆ. ಅದನ್ನು ಯೋಚನೆ ಮಾಡಬೇಕು. ನಾನು ಬುಡಕತ್ತ ಕಳ್ಕೊಂತೀನಿ ಅಂತ ಇವತ್ತು 10 ರೂಪಾಯಿ ಸಿಕ್ಕೈತೆ ಅಂತ ಖುಷಿ ಪಡೋದಲ್ಲ, ನಾಳೆ ದಿನ ನನ್ನ 1000 ರೂಪಾಯಿ ಹೋಗುತ್ತೆ ಅಂತ ಯೋಚನೆ ಮಾಡಬೇಕು. ಮತ್ತೆ ನಡಿ, ಟೆನ್ಷನ್ ಮಾಡ್ಕೊಬೇಡ. ನಡಿ ರಾಣಿ, ನಡಿ. ಅದು ಏನು ಮಾತಾಡೋಣ ನಡಿ. ನೋಡಿ ಹೆಂಗೆ ಇದ್ದಾರೆ ಅತ್ತೆ ಸೊಸೆ ಇಬ್ರು. ದುಡ್ಡಿರೋದಕ್ಕೆ ಅಷ್ಟೊಂದು ಗೆಲುವಾಗಿರೋದು, ದುಡ್ಡು ಸಿಕ್ಕಿರೋದಕ್ಕೆ. ಹೋಗ್ಲಿ ಬಿಡು, ಬೈಕೆಂಡು ಎಷ್ಟು ಹೋಗ್ತಾಳೆ. ನಾನು ಮಾತಾಡಿರೋ ತಾನೇ ಜಗಳ. ಸುಮ್ಮನೆ ಇದ್ಬಿಡು, ಯಾತು ಮಾತಾಡಬೇಡ. ದುಡ್ಡು ಬರ್ಬೇಕಾರೆ ಯಾತು ಮಾತಾಡಬಾರ್ದು. ದುಡ್ಡೇ ಮೇಯ್ನ್ ಇವಾಗ. ದುಡ್ಡೇ ಮೇಯ್ನು. ಅದೇ ಮತ್ತೆ. ಅಯ್ಯೋ ನಾವೇ ಅಲ್ಲ ಕಣತ್ತಾಳೆ, ಹಿಂಗೆ ಇಲ್ಲಿ ಬಂದು ಮಾತಾಡ್ತಾಳಲ್ಲ, ನಾವೇ ತಗೊಂಡಿದ್ದೀವಿ ಅಂತೇನೋ ಅವಳಿಗೆ ಗೊತ್ತಾಗೈತೆ. ಗೊತ್ತಿಲ್ಲ, ಹೆಂಗೋ ಮಾತಾಡ್ಸಲ್ವಲ್ಲ, ಇವರೇ ತಗೊಂಡಿರ್ಬೇಕೇನೋ ಅಂತ ಒಂದು ಊಹೆ ಮೇಲೆ ಮಾತಾಡ್ತಾಳೆ. ನಾವು ಅದಕ್ಕೆ ಯಾತು ಮಾತಾಡೋಕೋಬಾರ್ದು, ನೀನಾಗಲಿ ನಾನಾಗಲಿ. ಸುಮ್ಮನೆ ಇದ್ಬಿಡೋಕೆ ಯಾತು ಗೊತ್ತಿಲ್ಲ ಅಮ್ಮಂಗೆ ಬಿಡ್ಬೇಕು. ಈಗ ನಾವೇನಾರ ಮಾತಾಡಿದ್ರೆ ಇವ್ರೇ ತಗೊಂಡವ್ರೆ ಅಂತ ಅದು ಗೆಸ್ ಮಾಡ್ಕೊಂಡು ಬಂದಿರೋದು, ಒಂದು ಊಹೆ ಮಾಡ್ಕೊಂಡು ಬಂದಿರೋದು. ಊಹೆ ಮೇಲೆ ಮಾತಾಡ್ತಾ ಇದ್ದಾಳೆ. ತಲೆ ಕೆಡಿಸ್ಕೋಬೇಡ, ಅದೇನು ಮಾಡ್ತಾಳೆ ಮಾಡಿ ನೋಡೋಣ. ನಾವು ಒಟ್ಟಿನಲ್ಲಿ ಖುಷಿಯಾಗಿರ್ಬೇಕು ಅಷ್ಟೇ. ಸುಮ್ಮನೆ ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಅಂಬೋ ಥರ ತೋರಿಸ್ಕೋಬೇಕು. ಸಂಬಂಧ ಐತೆ ಅನ್ನೋ ಥರ ತೋರಿಸ್ಕೊಂಡ್ರೆ ಅಯ್ಯೋ ಏನು ಮಾಡೋಕ್ಕೂ ಇದು ಮಾಡ್ದಾರಲ್ಲ ಅವರು ಅಂಥವ್ರು. ಅದಕ್ಕೇ ಏನು ಗೊತ್ತೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇರಬೇಕು. ಹಂಗೆ ಮಾಡೋದು. ಹಂಗೆ ಅಪ್ಪ, ನಾನು ಹಂಗೆ ಯೋಚನೆ ಮಾಡೋದು. ಈಗ ನಮ್ಗೆ ಅದಕ್ಕೆ ಏನು ಗೊತ್ತೇ ಇಲ್ಲ ಅಂತ ಅನ್ಕೋಬೇಕು. ಏನಪ್ಪ ಇದು ನಮಗೇನು ಹಿಂಗೇನು ಗೊತ್ತೇ ಇಲ್ವಲ್ಲ, ಏನು ಹಿಂಗಾಯ್ತು ಅಂತ ಅನ್ಕೋಬೇಕು ಅವರು. ಹಂಗೆ ಹೇಗೆ ಗೊತ್ತಾಗಲ್ಲ ಬಿಡತ್ತೆ. ಅಯ್ಯೋ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಹೊರಗೆ ಯಾತ ಮಾತಾಡಬೇಡ, ಯಾರ ತಾಗೂ ಹೇಳ್ಬೇಡ, ಯಾತ ಮಾತಾಡಬೇಡ ಹೊರಗೆ. ಒಬ್ರು ತಾಗೂ ಮಾತಾಡಬೇಡ. ಸುಮ್ಮನೆ ಮಾತಾಡ್ತಾಳೆ. ಏನು ಹಂಗೆ ಹಿಂಗೆ ಅಂತ ಮಾತಾಡಲಿ. ಅದು ಹೇಳೋಕೆ ಬೈಕ್ ಎಂಬ್ತಾಳೆ, ಬೈಕ್ ಎಂಬ್ಲೇಳು ಬಾಯಿ ನೋಯ ತಕ ಬೈಕ್ ಎಂಬ್ತಾಳೆ, ಸುಮ್ಮನೆ ಆಗ್ತಾಳೆ. ಅದೇ ಮಾತೆ. ಏನನ್ನ ಮಾಡ್ಕೊಂಬ್ಲೇಳು, ಸುಮ್ಮನೆ ಇದ್ರೆ ಆತ ಅಷ್ಟೇ. ನಾವೇನು ಮಾಡ್ಬೇಕು ಅದು ಮಾಡಿ ತೋರಿಸ್ಬೇಕು ಅಷ್ಟೇ ಅವ್ರಿಗೆ. ಏನನ್ನ ಮಾತಾಡಲಿಲ್ಲ, ನಮಗೆ ದುಡ್ಡು ಸಿಕ್ಕೈತಲ್ಲ ಗಪ್ ಚುಪ್ ಆಗಿಬಿಡ್ಬೇಕು. ದುಡ್ಡು 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 ಇರೋದು ಮೇಯ್ನು. ದುಡ್ಡು ದುಡ್ಡು ದುಡ್ಡು. ಹ್ಞೂನತ್ತೆ, ದುಡ್ಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವೇ. ದುಡ್ಡಿದ್ರೆ ಒಂಥರ ಅಯ್ಯಪ್ಪ, ಅದ್ರ ಖುಷಿನೇ ಬೇರೆ. ಏನು ಬೇಕಾದ್ರೂ ಮಾಡ್ತೀವಿ, ಹಿಂಗೆ ಇದ್ದೆ ಒಂಥರ ಧೈರ್ಯ. ದುಡ್ಡಿದ್ಬಿಟ್ರೆ, ದುಡ್ಡಿಲ್ಲ ಅಂತಂದರೆ ಬೇಜಾರು, ಒಂಥರ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ. ಎಲ್ಲದಕ್ಕೂ ಯೋಚನೆ ಮಾಡಬೇಕಾಗುತ್ತೆ. ದುಡ್ಡಿದ್ಬಿಟ್ರೆ ಚೆನ್ನಾಗಿ ಖುಷಿಯಾಗಿರ್ಬೋದು, ಏನು ಬೇಕಾದ್ರೂ ತಗೋಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋದು ಖುಷಿ. ದುಡ್ಡೇ ಕಾಣುತ್ತೆ ಅಲ್ವೇ. ದುಡ್ಡಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ದುಡ್ಡು ಎಲ್ಲ ಇವಾಗ ಕಾಲು ತೆಗ್ದೆಲ್ಲ ನಾವು ಹೋಗ್ತೀವಿ ಅಂದ್ರೆ ದುಡ್ಡು ಬೇಕಮ್ಮ. ಎಲ್ಲ ಟೌನಾಗೆ ಹೋಗ್ತೀವಿ ಅಂದರೆ ದುಡ್ಡು ಬೇಕು. ಯಾವ ಥರ ಒಂದು ಹಣ್ಣು ತಿಂತೀವಿ ಅಂದರೆ ದುಡ್ಡು ಬೇಕು, ಒಂದು ಹಣ್ಣು ತಗೊಂಬತ್ತೀವಿ ಅಂದರೆ ದುಡ್ಡು ಬೇಕು. ಎಲ್ಲದಕ್ಕೂ ದುಡ್ಡಿನ ಮೇಲೆ ಇರೋದು ಪ್ರಪಂಚ. ದುಡ್ಡು 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 ಅಂತ ಎಲ್ಲದೂ ದುಡ್ಡಿಕೊಂಡು ಹೋಗ್ಬೇಕು. ದುಡ್ಡು ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲಮ್ಮ. ದುಡ್ಡು 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 ಜೀವನ ಅಲ್ಲ ಅಂತಾರೆ. ದುಡ್ಡಿಲ್ಲ ಅಂತಂದರೆ ಜೀವನನೇ ಅಲ್ಲ, ಜೀವನ ಮಾಡೋಕ್ಕೂ ಆಗಲ್ಲ. ದುಡ್ಡೇ ಇರೋದು, ದುಡ್ಡು 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 ಅಂತ. ಏನು ಮಾಡೋದು. ನನಗಂತೂ ಬಿಡು, ದುಡ್ಡಿನ ಮೇಲಂತೂ ಭಾಳ ಆಸೆ. ದುಡ್ಡಿದ್ದು ಬಿಟ್ರೆ ಒಂಥರ ಖುಷಿ, ಏನೋ ಒಂಥರ ಹಿಂಗೆ ನನಗೆ ಸಮಾಧಾನ ಇರುತ್ತೆ ಮನಸ್ಸು. ಇಲ್ಲಾಂದರೆ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ, ಹಿಡ್ತದಾಗೆ ಇರಲ್ಲ. ನನಗೆ ದುಡ್ಡಿಲ್ಲ ಅಂತಂದರೆ ಮನಸ್ಸು ಹಿಡ್ತಕ್ಕೆ ಬರಲ್ಲ. ಇಲ್ಲಿ ಬಂದು ಬಾಯ್ ಮಾಡಿ ಹೇಳಿ ವಾರ್ನಿಂಗ್ ಮಾಡಿ ಹೋಗ್ತಾ ಇದ್ದಾಳೆ. ಅದಕ್ಕೆ ನಾವು ತಾಳಿದೀವಿ ಅಂತ ಏನು ಗೊತ್ತಿಲ್ಲ, ಒಂದು ಊಹೆ ಮೇಲೆ ಮಾತಾಡ್ತಾ ಇದ್ದಾಳೆ. ಮಾತಾಡಲಿ ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.